ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡದಲ್ಲಿ 2ನೇ ಗದ್ಯ ಹಸಿ ಮಸಿ ಕೃಷಿ ಮತ್ತು 2ನೇ ಪದ್ಯ ಪಾಠ ಸವಿಚೈತ್ರ ಇವೆರಡರ ಸೇರಿ 20 ಅಂಕಗಳ ಒಂದು LB ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಈಗಾಗಲೇ ಫಸ್ಟ್ ಲೆಸನ್ನು ಕೂಡ ನಾವು ಹಾಕಿದ್ದೀವಿ. ಓಕೆ, ಸೊ ಯಾರು ನೋಡಿಲ್ಲಲ್ಲ ಅವರು ಕೂಡ ಅದನ್ನು ನೋಡಿ. ಇದೇ ತರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಲೈನ್ ಅಪ್ ಮಾಡ್ತಾರೆ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿದ ಕೂಡಲೇ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಸ್ಮರಣೆಗೆ 5 ಅಂಕ, ಗ್ರಹಿಕೆಗೆ 8, ಅಭಿವ್ಯಕ್ತಿಗೆ 7, ಒಟ್ಟು 20 ಅಂಕ. ಇನ್ನು ಪ್ರಶ್ನಾನುಸಾರ ಅಂಕಹಂಚಿಕೆಯಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 5 ಅಂಕ, ಕಿರು ಉತ್ತರ 8 ಅಂಕ, ದೀರ್ಘ ಉತ್ತರ 7 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ 5 ಅಂಕ, ಸಾಧಾರಣ 8 ಅಂಕ, ಕಠಿಣ 7 ಅಂಕ, ಒಟ್ಟು 20 ಅಂಕ. ಇನ್ನು ಎರಡೂ ಪಾಠ ವೈಸ್ ನೋಡಿದಾದರೆ ಹಸಿ ಮಸಿ ಕೃಷಿಗೆ 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆಗಳು 10 ಅಂಕ. ಅದೇ ಥರ ಸವಿಚೈತ್ರಕ್ಕೆ 1 ಅಂಕದ 3 ಪ್ರಶ್ನೆ, 2 ಅಂಕದ 2, 3 ಅಂಕದ 1, ಒಟ್ಟು 6 ಪ್ರಶ್ನೆ 10 ಅಂಕ. ಒಟ್ಟು ಈ ಟೆಸ್ಟ್ ಪೇಪರಲ್ಲಿ ನಾವು ಮಾಡಿರೋದು 1 ಅಂಕದ 5 ಪ್ರಶ್ನೆಗಳು, 2 ಅಂಕದ 4, 3 ಅಂಕದ 1, 4 ಅಂಕದ 1, ಒಟ್ಟು 11 ಪ್ರಶ್ನೆಗಳು 20 ಅಂಕಗಳು. ಸೊ PDF ಬೇಕಾದರೆ 9964050759 PDF ತಾವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಪಾಠಾಧಾರಿತ ಮೂಲ್ಯಾಂಕನ LBA 2026-27, 2ನೇ ಗದ್ಯ ಪಾಠ ಹಸಿ ಮಸಿ ಕೃಷಿ, 2ನೇ ಪದ್ಯ ಪಾಠ ಸವಿಚೈತ್ರ. ಇದು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ. 20 ಅಂಕಗಳು, 40 ನಿಮಿಷ ಉತ್ತರಿಸಲು ಸಾಕು. ಸೊ ಮೊದಲ 3 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಕಾರ್ಯಪದದ ತದ್ಭವ ರೂಪ: ಎ ಕಾಯ, ಬಿ ಕಜ್ಜ, ಸಿ ಕಾರ, ಡಿ ಕಾವ. ಸೊ ಕಾರ್ಯಪದದ ತದ್ಭವ ರೂಪ ಬಂದ್ಬಿಟ್ಟು ಆಪ್ಷನ್ ಬಿ ಕಜ್ಜ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಜೀವೋಲ್ಲಾಸ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಎ ಗುಣಸಂಧಿ, ಬಿ ಎನ್ಸಂಧಿ, ಸಿ ಲೋಪಸಂಧಿ, ಡಿ ಸವರ್ಣ ದೀರ್ಘ ಸಂಧಿ. ಸೊ ಜೀವೋಲ್ಲಾಸ ಅಂತ ಕೇಳಿದರೆ ಗುಣಸಂಧಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಸಿಹಿ ಪದದ ವಿರುದ್ಧ ಪದ ಅಂತ ಕೇಳಿದ್ರು. ಎ ಕಹಿ, ಬಿ ಒಗರು, ಸಿ ವಿಷ, ಡಿ ಹುಳಿ. ಸೊ ಆಪ್ಷನ್ ಎ ಕಹಿ ಈಸ್ ದ ರೈಟ್ ಆನ್ಸರ್. 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಅಶಿ ಮಶಿ ಎಂದರೇನು? ಅಶಿ ಎಂದರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು, ಮಶಿ ಎಂದರೆ ಸಾಹಿತ್ಯದ ರಚನೆ. ಪ್ರಶ್ನೆ 5, ಸವಿಚೈತ್ರದ ಸೊಬಗು ಏನು? ಉತ್ತರ: ಚೈತ್ರದಲ್ಲಿ ಪ್ರಕೃತಿ ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತದೆ. ಒಣಗಿ ನಿಂತ ಮರವು ಚಿಗುರು, ಹಣ್ಣು, ಹೂಗಳಿಂದ ಕಂಗೊಳಿಸುತ್ತದೆ. 2 ಅಂಕದ 2 ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 4 ಅಂಕ. ಪ್ರಶ್ನೆ ಇತ್ತು: ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಉತ್ತರ: ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರಲ್ಲೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು. ಪ್ರಶ್ನೆ 7, ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವವು? ಉತ್ತರ: ರೈತರು ಒಂದೆಡೆ ನಿಸರ್ಗದ ಜೊತೆ ಹೋರಾಟ ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗೋದಿಲ್ಲ, ಭೂಮಿ ಬರಡಾಗುತ್ತದೆ, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗಲಿ ಬೇಸಾಯವೇ ಬೇಡ ಎಂಬ ಮನಸ್ಥಿತಿ ಜೊತೆಗೆ ಬೆಂಬಲ ಬೆಲೆ ಸಿಗದೇ ಇರುವುದು, ಇವೆಲ್ಲ ರೈತರು ಎದುರಿಸುವ ಸಮಸ್ಯೆಗಳಾಗಿವೆ. ಕವಿ ಕಾವ್ಯ ಪರಿಚಯ ಬರೀಬೇಕು. 2 ಅಂಕ ಇತ್ತು. ಬಸವರಾಜ್ ಸಾದರ. ಶ್ರೀ ಬಸವರಾಜ್ ಸಾದರ ಅವರು ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ 1955ರಲ್ಲಿ ಜನಿಸಿದರು. ಇವರು ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನ, ತಪ್ಪಂಡ ಕಥಾ ಸಂಕಲನ, ಹೊಸ ಆಲೋಚನೆ ಅಂತ ವಿಮರ್ಶಾಕೃತಿ, ಮೃದುವಾಗಿ ಮುಟ್ಟು, ಪ್ರಬಂಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ, ಜಯತೀರ್ಥ ರಾಜಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಲಭಿಸಿವೆ ಅಂತ ಬರೆದ್ರೆ ಸಾಕು. ಪದ್ಯ ಪೂರ್ಣ ಮಾಡಬೇಕು. 2 ಮಾರ್ಕ್ಸ್ ಇತ್ತು. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು ಅಂತ ಇತ್ತು. ಇನ್ನು 3 ಅಂಕಕ್ಕೆ ಒಂದು ಸಂದರ್ಭ ಕೇಳಿದ್ದಾರೆ. ನೆಲ ಮುಗಿಲ ವಾಲಗವೇ ನಡೆದಂತಿವೆ ಅಂತ ಕೇಳಿದರು. ಇಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು. 3 ಅಂಕ ಕೊಡ್ತಾರೆ. ಆಯ್ಕೆ: ಈ ವಾಕ್ಯವನ್ನು ಬಸವರಾಜ್ ಸಾದರ ಅವರು ರಚಿಸಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ:
ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳನ್ನು ಕುರಿತು ಕವಿ ಹೇಳುವ ಮಾತಿದು. ಚೈತ್ರ ಮಾಸ ಬಂದಾಗ ಪ್ರಕೃತಿಯಲ್ಲಿ ಎಲ್ಲೆಲ್ಲೋ ಹೊಸ ಚೈತನ್ಯವು ಕಂಡುಬರುತ್ತದೆ. ಮಾವು, ಬೇವು ಮುಂತಾದ ಮರಗಳಲ್ಲಿ ಚಿಗುರು ತುಂಬಿತ್ತು. ಮೈ ಕೊಡವಿ ಆಗ ತಾನೇ ಎದ್ದ ಜಗತ್ತಿನ ಪ್ರಾಣಿ ಪಕ್ಷಿಗಳು ಯಾವುದೋ ಲಘು ಬಗೆಯ ಕೆಲಸಕ್ಕೆ ಹೊರಟಂತೆ ಕಾಣುತ್ತಿತ್ತು. ಎಲ್ಲೆಲ್ಲೋ ನೆಲಮುಗಿಲಿನ ವಾಲಗವೇ ನಡೆಯುತ್ತಿರುವಂತೆ ಕಾಣುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಹೊಸ ಮಾಸ, ಹೊಸ ಜೀವೋಲ್ಲಾಸ ಕಂಡುಬರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಲಾಸ್ಟ್ 4 ಅಂಕಕ್ಕೆ ಒಂದು ಪತ್ರ ಕೇಳಿದ್ದೀವಿ. ನಿಮ್ಮನ್ನು ಕಾರವಾರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅಶ್ವಿನಿ ಅಂತ ಭಾವಿಸಿಕೊಂಡು ಕನ್ನಡ ಶಬ್ದಕೋಶ ಕಳುಹಿಸಿಕೊಡುವಂತೆ ಕೋರಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ನೀವು ಬರೀತಕ್ಕಂಥ ಇಂದ ಗೆ ಸಂಬೋಧನೆ ವಿಷಯಕ್ಕೆ 1 ಅಂಕ, ಪತ್ರದ ಒಡಲು ವಿಷಯದ ನಿರೂಪಣೆಗೆ 1 ಅಂಕ, ಮುಕ್ತಾಯಗಳೊಂದಿಗೆ ವಂದನೆಯೊಂದಿಗೆ ಮುಕ್ತಾಯ, ಇಂತಿ ಸ್ಥಳ ದಿನಾಂಕಕ್ಕೆ 1 ಅಂಕ, ಪದದ ಭಾಷೆ ಬಳಕೆ, ವಾಕ್ಯಗಳ ಬಳಕೆ, ವಿನ್ಯಾಸಕ್ಕೆ 1 ಅಂಕ ಕೊಡ್ತಾರೆ. ಇಷ್ಟಿತ್ತು ದ್ವಿತೀಯ ಭಾಷೆ ಕನ್ನಡದ LBA ಪೇಪರ್ಗಳನ್ನು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.